ನೋಡೋದ ನಮ್ಮ ಮನೆಯವ್ರ ಹತ್ರ ಎಲ್ಲ ಕೇಳ್ಬೇಕಂತ ಇದ್ದೀನಿ ಈ ವರ್ಷ ಹೆಂಗಿತ್ತು, ಮತ್ತೆ 26 ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ. ಬೇಜಾರ ಸ್ವಲ್ಪ ಎಲ್ಲ ಎಲ್ರಿಗೂ ಇರುತ್ತಾ ಪ್ಲಾನ್ಗಳು. ಸಾಕು 4 ಸೈಟು ಅದೊಂದು ತಿರ್ಸಿದ್ರೆ ಸಾಕು. ಮನೆ ಲೀಸ್ಗೆ ಹೋಗ್ಬೇಕು, ಅದು ಇದು ಇದೆ. ಇಷ್ಟಪಡೋರಿಗೆಲ್ಲ ಪ್ಲಸ್ ಇರುತ್ತೆ, ಸುಮ್ಮನೆ ಕೂತಲ್ಲವ್ರಿಗೆ ಮೈನಸ್ ಇರುತ್ತೆ. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನ್ಯೂ ಇಯರ್ದು ಅಂದರೆ ಈ 25 ಈ ವರ್ಷದ ಲಾಸ್ಟ್ ಬ್ಲಾಗ್ ಇದು. ಸೊ ನೆಕ್ಸ್ಟ್ ಅಂದರೆ ನಾಳೆಯಿಂದ 26. ಇವತ್ತು ನೈಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗು, ಯಾಕಂದರೆ ಮಾರ್ನಿಂಗ್ ಎಲ್ಲ ಫುಲ್ಲು ಹೊಟ್ಟೆ ನೋಯಿತು ಗೈಸ್, ಬ್ಲಾಗ್ ಮಾಡೋಕ್ಕಾಗಿಲ್ಲ, ಮಲಗಿದ್ದೆ. ಸೊ ಇವಾಗ ಎದ್ದೆ, ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋದ ನಮ್ಮ ಮನೆಯವ್ರ ಹತ್ರ ಎಲ್ಲ ಕೇಳ್ಬೇಕಂತ ಇದ್ದೀನಿ ಈ ವರ್ಷ ಹೆಂಗಿತ್ತು, ಮತ್ತು 26 ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಅಂತ. ನಮ್ಮ ಮನೆಯವ್ರು ಹೆಂಗೆಲ್ಲ ಆನ್ಸರ್ ಮಾಡ್ತಾರೆ ನೋಡೋಣ ಬನ್ನಿ. ಫಸ್ಟು ನಮ್ಮ ಅಮ್ಮಂಗೆ ಕೇಳೋದ, ನಮ್ಮ ಅಮ್ಮಂಗೆ ಈ ವರ್ಷ ಹೆಂಗಿತ್ತು, ನೆಕ್ಸ್ಟ್ ವರ್ಷ ಏನೆಲ್ಲ ಪ್ಲ್ಯಾನ್ ಅವ್ರದ್ದಿದೆ ಅಂತ. ಹೆಂಗಿದ್ದಿತ್ತು ವರ್ಷ ನಿಂಗೆ? ಈ ವರ್ಷ ಅಡ್ಡಿಲ್ಲ, ಬೇಜಾರ ಸ್ವಲ್ಪ. ಬೇಜಾರು ಸ್ವಲ್ಪ. ಚೆನ್ನಾಗಿತ್ತು ಈ ವರ್ಷ ಹೋಗ್ಲಿ, ಅಡ್ಡಿಲ್ಲ. ಅಡ್ಡಿಲ್ಲ. ನೆಕ್ಸ್ಟ್ ವರ್ಷ ಏನಾದರೂ ಪ್ಲ್ಯಾನ್ ಇತ್ತ ನಿಂದು 26ಕ್ಕೆ? ಎಂತ ಪ್ಲಾನ್ ಇಲ್ಲಪ್ಪ. ಏನಿಲ್ಲ ಅಂದರೆ ಏನಿಲ್ಲ, ಅಲ್ಲೋಯ್ಕು ಇಲ್ಲೋಯ್ಕು ಅಲ್ಲಿ ಸುತ್ತಾಡಕು ಆ ಥರ ಏನು ಪ್ಲ್ಯಾನ್ ಇಲ್ಲ? ಇತ್ತು. ಎಲ್ಲೋಗ್ಬೇಕಂತ ಆಸೆ ಇತ್ತು? ಊರಿಗೆ ಬೇಕಂತ. ಊರಿಗೆ? ಅದು ಬಿಟ್ಟು ಅದು ಬಿಟ್ಟು ಇನ್ನೆಲ್ಲ ನೀರು ಕರ್ಕೊಂಡೋದ್ರೆ ಎಲ್ಲನೂ ಹೋಯ್ಕಷ್ಟೆ, ಬಿಟ್ಟರೆ ಬೇರೆ ಎಲ್ಲೂ ಹೋಗೋ ಆಸೆ ಇಲ್ಲ ನನಗೆ ಗೈಸ್. ಬೆಳಗ್ಗೆಯಿಂದ ಹೊಟ್ಟೆ ನೋವು ಇದ್ದಿದ್ದರಿಂದ ಏನು ತಿಂದಿಲ್ಲ, ಫುಲ್ಲು ಸಿಕ್ಕಾಪಟ್ಟೆ ಹಸ್ವಾಗ್ತೈತೆ, ಒಂದು ಲೋಟ ನೀರು ಕುಡ್ದಿದ್ದಿಲ್ಲ. ಸೊ ಇವಾಗ ಬಿರಿಯಾನಿ ತಿನ್ನೋದ ಅಂತ ಬಂದಿದ್ದೀನಿ. ಬಿರಿಯಾನಿ ಮತ್ತು ಚಿಕನ್ ಅಂತ ಮಸಾಲ ತೊಗೊಂಡಿದ್ದೀನಿ. ನನಗೆ ಹುಷಾರಿಲ್ಲ ಅಂದರೆ ನಾನು ಆಲ್ಮೋಸ್ಟ್ ಯಾವಾಗಲೂ ತಿನ್ನೋದೇ ನಾನ್ ವೆಜ್ಜೇ ಗೈಸ್. ಸೊ ಇವತ್ತು ನಾನ್ ವೆಜ್ ತಿಂತಾಯಿದ್ದೀನಿ. ನಾನ್ ವೆಜ್ ತಿಂದರೆ ಆಲ್ಮೋಸ್ಟ್ ನನಗೆ ಬೇಗ ಹುಷಾರಾಗ್ಬಿಡ್ತೀನಿ ಗೈಸ್. ಇಲ್ಲಿಂದ ತಿಂದಿದ್ದಾಯಿತು, ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನು ಚಿಕ್ಕಮ್ಮ ಹೆಂಗಿದ್ದೀತಿ ವರ್ಷ? ಅದನ್ನ ಕೇಳಕ್ ಬಂದ್ಯಾ? ಹಾಂ ಹೇಳು. ಚೆನ್ನಾಗಿತ್ತು. ಚೆನ್ನಾಗಿತ್ತು. ಚೆನ್ನಾಗಿತ್ತು ಅಂದರೆ ಯಾವ ಥರ? ಯಾವ ಥರ ಅಂದ್ರೆ ಅಂದರೆ ಯಾವ ಥರ ನಿಮ್ಗೆ ಏನೆಲ್ಲ ಯೂಸ್ ಆಯಿತು, ಏನೆಲ್ಲ ಯೂಸ್ ಅಂದರೆ ಯಾವುದೆಲ್ಲ ಪ್ಲಸ್ ಆಯಿತು, ಯಾವುದೆಲ್ಲ ಮೈನಸ್ ಆಯಿತು? ಪ್ಲಸ್ ಮೈನಸ್ ಏನಿಲ್ಲಪ್ಪ, ಎಲ್ಲ ಪ್ಲಸ್. ಎಲ್ಲ ಪ್ಲಸ್ಸೇ. ಹೊಸ ಗಾಡಿ ತಗೊಂಡು, ಹಾಂ ಮಗನ ಕೆಲಸ ಸಿಕ್ತು. ಹಾಂ ಓಕೆ. 26 ಅಲ್ಲಿ ಏನೇನು ಪ್ಲ್ಯಾನ್ ಇತ್ತು? 26 ಅಲ್ಲಿ ಸಾಲ ತೀರ್ಸಕ್ಕಂತ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅಲ್ಲಿ ಇಲ್ಲಿ ತಿರುಗಾಡಬೇಕು, ಚಿನ್ನ ಮಾಡಿಸ್ಕೊಬೇಕು, ಜಾಗ ತೊಗೊಬೇಕು, ಅದೆಲ್ಲ ಏನಿಲ್ಲ. ಅದೆಲ್ಲ ಏನಿಲ್ಲ ಗೈಸ್. ನನ್ನ ತಮ್ಮ ಧನುಷ್ ಅಂತ ಹೇಳ್ತೀನಲ್ಲ, ಅವ್ರ ಅಮ್ಮ ಇದು. ಅವರಪ್ಪ ಇಲ್ಲ, ಅವರಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರನ್ನೂ ಕೇಳೋದು ಅಂದ್ಕೊಂಡೆ, ಬಟ್ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಬಂದಮೇಲೆ ಕೇಳ್ತೀನಿ. ಸೊ ಅವ್ರ ಪ್ಲ್ಯಾನ್ ಈ ಥರ ಇತ್ತಂದರೆ 25 ಎಲ್ಲ ಪ್ಲಸ್ ಅಂತ ಅವ್ರಿಗೆ. 26 ಅಲ್ಲಿ ಸಾಲ ತೀರ್ಸಿದ್ರೆ ಸಾಕಂತ ಇದ್ದಾರೆ. ಮೇಲೆ ನಮ್ಮ ಅಜ್ಜಿ ಮನೆಗೆ ಹೋಗೋದ, ನಮ್ಮ ಅಜ್ಜಿ ಮನೇಲಿ ಹೋಗ್ಬಿಟ್ಟು ಅವ್ರನ್ನೂ ಕೇಳೋದು ಅವ್ರದ್ದೆಲ್ಲ ಹೆಂಗಿತ್ತು ಇಯರ್ ಅಂತ. ಏನಪ್ಪ ಏನು ಮಾಡ್ತಾ ಇದೆಯಾ? ನಿಮ್ಗೆ ಯಾಕೆ ಬೇಕದು? ಏನಮ್ಮ ಹೆಂಗಿದಿತ್ತು 2025? ಬ್ಯಾಡು ಅಲ್ಲ, ಗುಡ್ಡು ಅಲ್ಲ, ಮಧ್ಯ. ಓಕೆ. 26 ಅಲ್ಲಿ ಏನೆಲ್ಲ ಪ್ಲ್ಯಾನ್ ಇತ್ತು? ಏನ್ ಪ್ಲಾನ್ ಇತ್ತು ಅಂದರೆ ಆಸ್ತಿ ಮಾಡಬೇಕು, ಚಿನ್ನ ತೊಗೊಬೇಕು, ಮನೆ ಮಾಡಬೇಕು, ಎಲ್ಲ ಎಲ್ರಿಗೂ ಇರುತ್ತಾ ಪ್ಲಾನ್ಗಳು. ಆಗದ ಹೇಳು. ಒಂದು ವರ್ಷದಲ್ಲಿ ಆ ಪ್ಲಾನ್ ನೆಲ್ಲ ಹೇಳ್ಕೊಂಡ್ರೆ ಅದ್ ಮಾಡೋಕ್ ಆಗೋದಿಲ್ಲ. ಅದಕ್ಕೆ ಸೀಕ್ರೆಟ್ ಆಗಿ ಇಟ್ಟು, ಅದೇ ಹೇಳಿದ್ಯಾ, ಏನ್ ಸಾಧಿಸ್ಕೋ ಅದನ್ನ ಸೀಕ್ರೆಟ್ ಆಗಿ ಇಟ್ಕೊಂಡು ಸಾಧಿಸಿದ್ಮೇಲೆ ಪಾರ್ಟಿ ದೊಡ್ಡದಾಗ ಕೊಡು. ಇವ್ರ ಪಕ್ಕ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿರ್ತಾರೆ, ಅದಕ್ಕೆ ಇದರ ಡೈಲಾಗ್ ಹೊಡಿತಾವ್ರೆ. ಏನ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲ, ಅನುಭವ ಆಗಿರೋದು. ಇವಾಗ ನಾವ್ ನಾನು ಹೇಳ್ಕಂತೆ ಎಷ್ಟೋ ವಿಷಯ, ಅದಾಗೋದಿಲ್ಲ. ಅದಕ್ಕೆ ಹೇಳ್ದೆ ಇದ್ರೆ ಸುಮಾರು ವಿಷಯ ಆಗಿತ್ತು, ಅದಕ್ಕೆ ಅನುಭವ. ಓಕೆ ಗೈಸ್, ನಮ್ಮ ಚಿಕ್ಕಮ್ಮನ ಕೇಳೋದ ಅವ್ರದ್ದೆಲ್ಲ ಏನು ಎಕ್ಸ್ಪೆಕ್ಟೇಷನ್ ಅಂತ. ಬಾ ಚಿಕ್ಕಮ್ಮ ಇಲ್ಲಿ. ಏನು ಚಿಕ್ಕಮ್ಮ ಹೆಂಗಿದಿತ್ತು 2025? ಸೂಪರ್. ಹಾಂ ಸೂಪರು. ಎಷ್ಟು ಅಂದರೆ ಚೆನ್ನಾಗಿತ್ತು ವರ್ಷ ನಿಮಗೆ? ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಓಕೆ. 26 ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ? ಇನ್ನ ಏನೋ ಅದೆಲ್ಲ ಇಲ್ಲಮ್ಮ. ಪ್ಲಾನ್ಸ್ ಏನಿಲ್ಲ? ಪ್ಲಾನ್ಸ್ ಏನು ಇಲ್ಲ, ನೋಡ್ಬೇಕು ಗೈಸ್. ಬಂದು ಇವ್ರ ಮಗ ಯಕ್ಷಿತ್. ಏನಪ್ಪ ನಿಂದ ಹೆಂಗಿದಿತ್ತು 25? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನೀನು ಹೇಳು ಹೆಂಗಿದಿತ್ತು 2025? ಹೆಂಗ ಇಲ್ಲಪ್ಪ, ಹೆಂಗೂ ಇದ್ದಿಲ್ಲ. ಮದ್ವೆ ಕಣ್ಣು ಆಪರೇಷನ್ ಆಯ್ತು. ಹಾಂ. 26 ಅಲ್ಲಿ ಏನಾರ 2026 ಅಲ್ಲಿ ಏನಾರ ಆಸೆ ಇತ್ತ ನಿಂಗೆ? ಅಲ್ಲಿ ಲೋಯ್ಕು, ಆ ದೇವಸ್ಥಾನ ಈ ದೇವಸ್ಥಾನ, ಊರಿಗೆ? ಏನು ಇಲ್ಲ. ಅಲ್ಲ, ನಿಮ್ಮ ಮಗಳಿಗೂ ಊರಿಗೆ ಹೋಯ್ಕಂತೆ, ಅವಳನ್ನು ಕರ್ಕೊಂಡು ಹೋಗ್ಬಿಡು ನೀನು. ಇಬ್ರು ಹೋಗಿ ಬನ್ನಿ ಅಷ್ಟೇ. ಎಲ್ಲಾರುನಾ? ಗೈಸ್, ನಮ್ಮದು ಮಾರ್ಚಲ್ಲಿ ಹಬ್ಬ ಬರುತ್ತೆ. ಹಬ್ಬಕ್ಕೆ ಫುಲ್ ಫ್ಯಾಮಿಲಿ ಆಲ್ಮೋಸ್ಟ್ ಎಲ್ಲ ಟೈಮ್ ಹೋಗ್ತೀವಿ. ಸೊ ಈ ಟೈಮ್ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ ಅಷ್ಟೇ ಅವರು. ಏನಪ್ಪ 2025 ಹೆಂಗಿತ್ತು ನಿಂಗೆ? ಚೆನ್ನಾಗಿದ್ದಿಲ್ಲ. ಯಾಕೆ? ಏನು ಜೋಶ್ ಅನ್ನೋದೇ ಇಲ್ಲ ಲೈಫಲ್ಲಿ. 25 ಅಲ್ಲಿ ಇದ್ದಿಲ್ವಾ, ಇಲ್ಲ ಲೈಫಲ್ಲೇ ಇಲ್ವಾ? ಲೈಫಲ್ಲೇ ಇಲ್ಲ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಲೈಫಲ್ಲೇ ಇಲ್ಲ.
ಓಕೆ 26 ಏನೆಲ್ಲ ಪ್ಲಾನ್ಸ್ ಇದೆ? ಎಲ್ಲ ಒಂದ್ 4 ಸೈಟ್ ಮಾಡ್ಬೇಕು. ಆಗದ ಹೇಳು. ಅದೇನು 4 ಸೈಟ್ ಯಾಕೆ ಆಗಲ್ಲ, ಆಗತ್ ನೋಡು. 4 ಸೈಟ್ ಮಾಡಬೇಕು. 4 ಸೈಟ್ ಮಾಡ್ತೀನಿ ಅದು ಬಿಟ್ಟು ಸಾಕು. 4 ಸೈಟು ಅಲ್ಲೊಂದು ತಿರ್ಸಿದ್ರೆ ಸಾಕು. 4 ಸೈಟ್ದು ಲೋನ್ ತೀರ್ಸಿದ್ರೆ ಸಾಕಾ? ಓಕೆ ಗೈಸ್, ನನ್ನ ತಮ್ಮಂದು 4 ಸೈಟ್ ಮಾಡ್ಬೇಕಂತೆ, ಆಗಲಿ ಅಂತ ನಾವು ಬೇಡ್ಕೊಳೋದ. ಅವ್ನಿಗೆ ಸ್ವಲ್ಪ ಕಣ್ಣೇನೋ ಪ್ರಾಬ್ಲಮ್ ಆಗಿದೆ ಗೈಸ್, ಅಂದರೆ ಏನೋ ಕಣ್ಣು ಚುಸ್ತಾ ಇದೆ ಅವ್ನಿಗೆ, ಅದಕ್ಕೆ ಕಣ್ಣು ಕರೆಕ್ಟಾಗಿ ಬಿಡೋಕ್ಕಾಗ್ತಿಲ್ಲ. ಆಮೇಲೆ ಅಪಾರ್ಥ ಭಾವಿಸ್ಕೊಂಬೇಡಿ ಅವ್ನ, ಆಯಿತಾ? ಓಕೆ, ನೆಕ್ಸ್ಟ್ ಇನ್ನು ಬೇರೆಯವರೆಲ್ಲ ಇದ್ದಾರೆ, ಒಬ್ಬೊಬ್ಬರೇ ಬರ್ತಾರೆ, ಬಂದಮೇಲೆ ಕೇಳ್ಬಿಟ್ಟು ಹೇಳ್ತೀನಿ ರೀ ಗೈಸ್. ಇವಾಗ ನಾನು ಕೇಳ್ತಿರೋದು ಬಂದು ನಮ್ಮ ಲಾಸ್ಟ್ ಚಿಕ್ಕ ಮಾತ್ರ, ಅಂದರೆ ನಮ್ಮ ಅಮ್ಮ ಅವರ, ಅಂದರೆ ನಮ್ಮ ಅಜ್ಜಿಯವ್ರ ಲಾಸ್ಟ್ ಮಗಳು ಇವರು. ಇವ್ರನ್ನ ಇದುವರೆಗೂ ಬ್ಲಾಗಲ್ಲಿ ತೋರಿಸಿಲ್ಲ, ಇವತ್ತೇ ಫಸ್ಟ್ ಟೈಮ್ ಇವ್ರು ಬರ್ತಾ ಇರೋದು. ಚಿಕ್ಕಮ್ಮ 2025 ಹೆಂಗಿದಿತ್ತು ನಿಂಗೆ? 25 ತುಂಬಾ ಕಷ್ಟ. ಕಷ್ಟ? ಫುಲ್ ಕಷ್ಟ ಇದ್ದೀತಾ? ತುಂಬಾ ಕಷ್ಟ ಇತ್ತು. ಓಕೆ, 26 ಅಲ್ಲಿ ಏನೆಲ್ಲ ಪ್ಲಾನ್ಸ್ ಇತ್ತು? ಹೋಗ್ಬೇಕು ಅಂತ ಮಂತ್ರಾಲಯಕ್ಕೆ. ಮಂತ್ರಾಲಯ ಅದೊಂದೇನಾ 26 ಅಲ್ಲಿ ನಿಮ್ಗೆ? ಇನ್ನು ತುಂಬಾ ಆಸೆಗಳಿದೆ. ಹ್ಮ್, ಮನೆ ಲೀಸ್ಗೆ ಹೋಗ್ಬೇಕು, ಅದು ಇದು ಇದೆ. ನಮ್ಮ ಅಮ್ಮನ 5ನೇ ತಂಗಿ, ಅಂದ್ರೆ ನಂಗೆ 5ನೇ ಚಿಕ್ಕಮ್ಮ, ಇವ್ರ ಹತ್ರನೂ ಕೇಳೋದ ಏನೇನಿತ್ತು ಅಂತ. ಚಿಕ್ಕಮ್ಮ 2025 ಹೆಂಗಿತ್ತು ನಿಂಗೆ? ಚೆನ್ನಾಗಿತ್ತಪ್ಪ ಈ ಸಲ ನನಗೆ. 25 ಚೆನ್ನಾಗಿತ್ತಾ? ಓಕೆ, 26 ಅಲ್ಲಿ ಏನೆಲ್ಲ ಪ್ಲಾನ್ ಇದೆ? ಏನಿಲ್ಲ, ಒಳ್ಳೆ ರೀತಿಯಿಂದ ಸಂಪಾದನೆ ಮಾಡಬೇಕು, ದುಡ್ಡು ಮಾಡಬೇಕು ಅಂತ. ಅಲ್ಲ, ನೀನೇನಾರ ಟಾರ್ಗೆಟ್ ಇಟ್ಕೊಂಡಿದ್ಯಾ, ಏನಾರ ಇಂಥದ್ದು ಏನಾರ ಮಾಡಬೇಕು ಅಂತ? ನನ್ನ ಮಗಳಿಗೆ ಒಳ್ಳೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ಬೇಕು ಅಂತ ಮನ್ಸಲ್ಲಿ ಡಿಸೈಡ್ ಮಾಡಿದ್ದೆ. ಡ್ಯಾನ್ಸ್ ಕ್ಲಾಸು? ಅದು ಬಿಟ್ಟು ಅವಳು ಚೆನ್ನಾಗಿ ಪರ್ಸೆಂಟೇಜ್ ತೆಗಿಬೇಕು ಅಂತ ಚಾಲೆಂಜ್ ಮಾಡಿದ್ವಿ. ಅಂದರೆ ನಿನ್ನ ಕನಸಿರೋದು ಅಷ್ಟೇ 26 ಅಲ್ಲೇ? ಹೌದು. ಇವಾಗ ಇಲ್ಲ ನಮ್ಮ ಅಜ್ಜಿ ಮನೇಲಿ ಒಂದು ಸಣ್ಣ ಕೇಕ್ ಕಟ್ ಮಾಡಿ, ಅದಾದಮೇಲೆ ನಾವು ಮನೆಗೆ ಹೋಗಿ ಮಲ್ಕೊಳೋದ. ಆ್ಯಕ್ಚುಲಿ ನಮಗೆಲ್ಲ ನ್ಯೂ ಇಯರ್ ಅಂದರೆ ಯುಗಾದಿ ಹಬ್ಬ ಗೈಸ್, ಬಟ್ ಇಲ್ಲಿ ಸಣ್ಣ ಮಕ್ಕಳೆಲ್ಲ ಇರ್ತಾರಲ್ಲ ಮನೇಲಿ, ಅವ್ರ ಖುಷಿಗೋಸ್ಕರ ಒಂದು ಕೇಕ್ ಕಟ್ ಮಾಡ್ತೀವಿ, ಪ್ರತಿ ವರ್ಷವೂ ಮಾಡ್ತೀವಿ. ಸೊ ಹಾಗೆ ಈ ವರ್ಷವೂ ಮಾಡ್ತಾಯಿದ್ದೀವಿ. ಇನ್ನೇನೊಂದು 2-3 ನಿಮಿಷ ಇದೆ 26 ಬರೋಕ್ಕೆ. ಸೊ ಕೇಕ್ ಕಟ್ ಮಾಡಿಬಿಟ್ಟು ಮನೆಗೆ ಹೋಗಿ ಪಾಚ್ಕೊಳೋದ. ಗೈಸ್, ಆ್ಯಕ್ಚುಲಿ ಪ್ರತಿ ವರ್ಷ ಚಿಕ್ಕ ಮಕ್ಕಳಿಗೋಸ್ಕರ ನಮ್ಮ ಮನೆಯಲ್ಲಿ ಕೇಕ್ ಕಟ್ ಮಾಡೋದು. ಸೊ ಈ ವರ್ಷ ಮನೆಗೋಸ್ಕರನೇ ಕಟ್ ಮಾಡ್ತಿರೋದು. ಇವಾಗ ಕೇಕ್ ಕಟ್ ಮಾಡಿ ನಮ್ಮ ಅಜ್ಜಿ ಮನೆಯಿಂದ ನಾನು ನಮ್ಮ ಮನೆಗೆ ಬಂದೆ. ಇವಾಗ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಎಡಿಟಿಂಗ್ ಮುಗಿಸ್ಬೇಕು. ಮತ್ತು ಇನ್ನೊಂದು ಏನಂದರೆ ಗೈಸ್, ನಮ್ಮ ಮನೆಯವ್ರಿಗೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಒಂಥರ ಶೈ ಫೀಲ್ ಆಗುತ್ತೆ ಅವ್ರಿಗೂ, ಯಾಕಂದರೆ ಫಸ್ಟ್ ಟೈಮಲ್ಲ ಈ ಥರ ಕ್ಯಾಮ್ರಾ ಮುಂದೆ ಮಾತಾಡ್ತಿರೋದು. ಸೊ ಅವರು ಅಭ್ಯಾಸ ಆಗ್ತಾ ಏನೋ ಸ್ವಲ್ಪ ಮನ್ಸು ಬಿಚ್ಚಿ ಒಂದು ಸ್ವಲ್ಪ ಅಂದರೆ ಕಂಫರ್ಟಬಲಾಗಿ ಮಾತಾಡ್ತಾರೆ. ಆ್ಯಂಡ್ ಅವ್ರ ಹತ್ರ ಎಲ್ಲ ಕೇಳಿದೆ ನಾನು 25 ಹೇಗಿತ್ತು, 26 ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂತ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಒಂದು ರೇಂಜಿಗೆ ಮಾತಾಡಿದ್ರು. ಓಕೆ ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿ ಮಾತಾಡಿದ್ರು. ನಂದೇನಿದೆ ಅಂದರೆ ಗೈಸ್ 25 ನಂದು ಅಷ್ಟು ಚೆನ್ನಾಗಿದ್ದಿಲ್ಲ. ಸೊ ಆ ಕೈ ಹಾಕಿದ ಕೆಲಸ ಎಲ್ಲ ಯಾವುದೂ ಸಕ್ಸಸ್ ಆಗಿಲ್ಲ. ಸೊ 26ಅಲ್ಲೇ ನನ್ನ ಗೋಲ್ ಏನಿದೆ ಅಂದರೆ, ನಾವಿವಾಗ ಬಾಡಿಗೆ ಮನೇಲಿರೋದು, ಬಾಡಿಗೆಯಿಂದ ಲೀಸ್ಗೆ ಹೋಗ್ಬೇಕು ಅನ್ನೋದೊಂದಿದೆ. ಅದಾದಮೇಲೆ ನಮ್ಮ ಅಮ್ಮಗೆ ಸ್ವಲ್ಪ ಗೋಲ್ಡ್ ಮಾಡ್ಸಾಕ್ಬೇಕು ಅನ್ನೋದಿದೆ. ಸೊ ಇದೆರಡೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಅಂತ ಒಂದು ನಂಬಿಕೆ ಇದೆ. ಮತ್ತು ಇನ್ನು ನಮ್ಮ ಅಪ್ಪನ ಕೇಳಿಲ್ಲ, ಕರೆಕ್ಟ್ ನಮ್ಮ ಅಪ್ಪನ ಮತ್ತು ನಮ್ಮ ಚಿಕ್ಕಪ್ಪನ ಇಬ್ಬರನ್ನ ಕೇಳಿಲ್ಲ. ಅವರಿಬ್ಬರು ಬೆಳಗ್ಗೆ ಸಿಗ್ತಾರೆ, ಅವರಿಬ್ಬರನ್ನ ಕೇಳ್ಬಿಟ್ಟು ಮತ್ತೆ ಟೆಂಪಲ್ಗೆ ಹೋಗಬೇಕು. ಸೊ ಟೆಂಪಲ್ಗೆ ಹೋಗೋದು, ಇವಾಗ ಎಡಿಟಿಂಗ್ ಮುಗಿಸಿ ನಾನು ಮಲ್ಕೊತೀನಿ ಗೈಸ್, ಬೆಳಗ್ಗೆ ಮೀಟ್ ಆಗೋದ. ಗುಡ್ ಮಾರ್ನಿಂಗ್. ಇವಾಗ ಎದ್ದಿದ್ದೀನಿ, ಬೆಳಗ್ಗೆ 10 ಗಂಟೆ ಆಗಿದೆ. ಸೊ ನೈಟ್ ಎಡಿಟ್ ಮಾಡಿ ಮಲ್ಕೊಳೋದು ಲೇಟ್ ಆಯಿತು. ಜಸ್ಟ್ ಈಗ ಎದ್ದಿದ್ದೀನಿ. ಇವಾಗ ಎದ್ದತ್ತು ನೋಡಿ ತಲೆಗೆ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಸ್ನಾನ ಮಾಡಿಕೊಂಡು ರಾಯರ ಟೆಂಪಲ್ಗೆ ಹೋಗಬೇಕು. ಅದಕ್ಕೂ ಮುಂಚೆ ನಮ್ಮ ಅಪ್ಪ ಬಂದಿದ್ದಾರೆ. ಸೊ ಅವ್ರದ್ದು ನ್ಯೂ ಇಯರ್ ಪ್ಲ್ಯಾನ್ ಅಂದರೆ 25 ಹೇಗಿತ್ತು, 26 ಏನಾದ್ರು ಪ್ಲ್ಯಾನ್ಸ್ ಇದೆ ಅಂತ ಕೇಳೋದ. ಅಂದರೆ ಹೊಸ ವರ್ಷ ಬಂತು 26. ಸೊ 25 ಹೆಂಗಿದಿತ್ತು ನಿನಗೆ? 25 ನನಗೆ ಜೀವನದಲ್ಲಿ 25, 23, 22 ಅಥವಾ ನನ್ನ ಜೀವನದಲ್ಲಿ ಯಾವ ಇಯರು ಬ್ಯಾಡ್ ಅಂತ ನಾನು ಇದು ಮಾಡಲೇ ಇಲ್ಲ. ಏನು ಜೀವನದಲ್ಲಿ ಅದನ್ನ ಇದು ಮಾಡಿಲ್ಲ. ಎಲ್ಲ ಇಯರು ಗುಡ್ ಅಂತಲೇ ನಾನು ಇದು ಮಾಡಿದ್ದೇನೆ. ಬಟ್ ಏನಂದರೆ, ಯಾವ ಇಯರಲ್ಲಿ ನಾವು ಯಾವುದನ್ನು ಅಚೀವ್ ಮಾಡ್ತೇವೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, 26 ಏನಾರ ಪ್ಲ್ಯಾನ್ಸ್ ಇತ್ತಾ, ಅಂದರೆ ಏನಾರ ಮಾಡಬೇಕು ಅದು ಇದು ಅಂತ? ಈಗ 26 ಬಂದಿದೆ. ಈಗ 26ಅಲ್ಲಿ ನನ್ನ ಡ್ರೀಮ್ ಅಂದರೆ ಭಾಳ ಒಂದು ದೊಡ್ಡದಿದೆ. ದೊಡ್ಡದಂದರೆ ನನ್ನ 3 ಮಕ್ಕಳು ಅವರು ಒಂದು ಉನ್ನತ ಮಟ್ಟದಲ್ಲಿ ಅಂದರೆ ಅವರು ಇರುವ ಪೊಸಿಷನ್ಗಿಂತ ಒಂದು ಉತ್ತಮ ಮಟ್ಟದಲ್ಲಿ ಇರಬೇಕು ಅನ್ನೋದು ನನ್ನ ಡ್ರೀಮ್ ಆಗಿದೆ ಅಷ್ಟೇ. ನನ್ನ ಪರ್ಸ್ನಲ್ ಆಗಿ ನನಗೆ ಯಾವುದು ಇದಿಲ್ಲ. ಕೇಳಿದ್ರಲ್ಲ ನಮ್ಮ ತಂದೆ ಹೇಳಿದ್ದು, ಪ್ರತಿಯೊಬ್ಬರು ತಂದೆ ತಾಯಿಗೂ ಆಲ್ಮೋಸ್ಟ್ ತಮ್ಮ ಮಕ್ಕಳು ಅಂದರೆ ಒಳ್ಳೆ ಲೆವೆಲ್ಗೆ ಹೋಗ್ಬೇಕನ್ನೋ ಆಸೆ ಇರುತ್ತೆ, ಅಂದರೆ ಒಂದು ಲೆವೆಲಿಂದ ನೆಕ್ಸ್ಟ್ ಲೆವೆಲ್ಗೆ. ಸೊ ಕಾಮನ್ ಆಗಿ ನಮ್ಮ ತಂದೆಗೂ ಅದೇ ಆಸೆನೇ ಇರೋದು. ನೋಡೋದ ದೇವ್ರ ದಯೆಯಿಂದ ಅವ್ರು ಅಂದ್ಕೊಂಡಂಗೆ ಆಗಲಿ.
ಸೊ ಇನ್ನು ನಮ್ಮ ಚಿಕ್ಕಪ್ಪ ಒಬ್ರು ಇದ್ದಾರೆ, ಅವ್ರೊಬ್ರನ್ನ ಕೇಳ್ಬಿಟ್ಟು ನೆಕ್ಸ್ಟ್ ಅವ್ನು ಮಾಮೂಲಿ ನಾನು ಟೆಂಪಲ್ಗೆ ಹೋಗೋದೆಲ್ಲ ಇದೆ, ಅದು ಕಂಟಿನ್ಯೂ ಮಾಡೋದ. ಗೈಸ್ ಇವ್ರು ನಮ್ಮ ಚಿಕ್ಕಪ್ಪ, ಬಟ್ ನಾವು ಅಂಕಲ್ ಅಂತ ಕರಿತೀವಿ. ಧನುಷ್ ಅವ್ರ ಡ್ಯಾಡಿ ಇವರೇ. ಅಂಕಲ್, ನೀವು ಅಂದರೆ 2025 ಹೆಂಗಿತ್ತು ನಿಮಗೆ? ನಮ್ಗೆ ಚೆನ್ನಾಗಿತ್ತಪ್ಪ, ಚೆನ್ನಾಗಿತ್ತು, ಎಲ್ಲ ಪ್ಲಸ್ಸೇ ಆಗಿತ್ತು. ಎಲ್ಲ ಪ್ಲಸ್ಸೇ. ಓಕೆ, 26ಅಲ್ಲಿ ಏನೆಲ್ಲ ಪ್ಲಾನ್ಸ್ ಕಷ್ಟ ಪಡೋರಿಗೆಲ್ಲ ಪ್ಲಸ್ಸೇ ಇರುತ್ತೆ, ಸುಮ್ಮನೆ ಕೂತಲ್ಲವ್ರಿಗೆ ಮೈನಸ್ ಇರುತ್ತೆ ಅಷ್ಟೇ. ಓಕೆ, 26ಅಲ್ಲಿ ಏನೆಲ್ಲ ಪ್ಲಾನ್ ಇದೆ? 26 ಸಾಲ ಎಲ್ಲ ತೀರ್ಸ್ಬಿಟ್ಟು ಸ್ವಲ್ಪ ಏನು ಲೈಫ್ ಸೆಟ್ಲ್ ಆಗ್ಬೇಕಂತ ನೋಡ್ತಾ ಇದೀವಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅಷ್ಟೇ, ಸದ್ಯಕ್ಕೆ ಯಾವುದೇ ಇಲ್ಲ. ಸೇಮ್ ಗೈಸ್, ಅವ್ರ ವೈಫ್ ಹೇಳ್ದಂಗೆ ಇವ್ರದ್ದು ಸೇಮ್ ಅದೇ ಆಸೆನೆ. 26ಅಲ್ಲಿ ಅವ್ರು ಅಂದರೆ ಅವ್ರು ಸ್ವಲ್ಪ ಲೋನ್ಸ್ ಎಲ್ಲ ಇದೆ, ಲೋನ್ಸ್ ಕ್ಲಿಯರ್ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಪೀಸ್ ಆಗಿರೋದ ಅಂತ. ಓಕೆ ಅಂಕಲ್, ಆಲ್ ದ ಬೆಸ್ಟ್, ಹ್ಯಾಪಿ ನ್ಯೂ ಇಯರ್. ಓಕೆ, ಹ್ಯಾಪಿ ನ್ಯೂ ಇಯರ್, ಸೇಮ್ ಟು ಯು. ಇವತ್ತಿನ ಔಟ್ಫಿಟ್ ಇದು. ಇವಾಗ ರೆಡಿಯಾಗಾಯಿತು, ಇವಾಗ ಟೆಂಪಲ್ಗೆ ಹೋಗೋದ, ಟೆಂಪಲ್ಗೆ ಹೋಗ್ಬಿಟ್ಟು ಮನೆಗೆ ಬರೋದ. ಬನ್ನಿ, ಇವಾಗ ಟೆಂಪಲ್ಗೆ ಬಂದಿದ್ದೀನಿ, ಒಳಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಸಿಗ್ತೀನಿ. ದೇವಸ್ಥಾನ ಅಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ಟೆಂಪಲ್ ನೋಡಿ. ಇಲ್ಲಿ ಅದೊಂದು ಸ್ವಾಮಿ ಟೆಂಪಲ್, ಇದೇ ಟೆಂಪಲ್ ನಾನು ಬರೋದು ಪ್ರತಿ ವಾರ. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಸಿಗ್ತೀನಿ ಗೈಸ್. ದೇವ್ರ ದರ್ಶನ ಮುಗಿತು, ವಾಪಸ್ ಹೋಗ್ತಾ ಇದ್ದೀನಿ ಮನೆಗೆ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರದ್ದು ಅಂದರೆ 25, 26 ಹೆಂಗಿತ್ತು ಅಂತ ಅವರು, ಅಂದರೆ 26ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇದೆ, 25 ಹೇಗೆ ಮುಗಿದಂತ ಅವರು ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ನೋಡಿದ್ರೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗೋದು, ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತೀರಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ.